ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು HD ಕೋಟೆ ತಾಲೂಕಿನ DB ಕುಪ್ಪೆ ಗ್ರಾಮ ಪಂಚಾಯಿತಿಯ ಮಚ್ಚೂರು ಹಾಡಿಯ ನಿವಾಸಿಗರಾದ ಮತ್ತು ಹಾಡಿಯ ಹಿರಿಯರಾದ ಶ್ರೀಮತಿ ಪಾರ್ವತಿರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಅಮ್ಮ, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಅಮ್ಮ. ನಮಸ್ಕಾರ ಸರ್. ಅಮ್ಮ, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನನ್ನ ಹೆಸರು ಪಾರ್ವತಿ ಅಂತ, ಮಚ್ಚೂರಾಡಿಲಿ ನನ್ನ ಯಜಮಾನ್ರ ಹೆಸರು ಅನೀಶ್ ಅಂತ. ನಾನು ಇಲ್ಲರಿಗಾಗಿ ನಮ್ಮ ಅರಣ್ಯ ಕಾಯ್ದೆ ಒಳಗಡೆ ನಮ್ಮ ಜನಕ್ಕೆ ಒಂದು ಕುಡಿಯೋ ನೀರಾಗಲಿ, ಒಂದು ಹಕ್ಕುಪತ್ರ ಆಗಲಿ, ಒಂದು ಆಧಾರ್ ಕಾರ್ಡ್ ಆಗಲಿ, ಮಕ್ಕಳು ಶಿಕ್ಷಣ ಆಗಲಿ, ಇವಕ್ಕೆಲ್ಲ ಸಪೋರ್ಟ್ ಕೊಟ್ಕೊಂಡು ಇಲ್ಲಿ ಗಂಟ ಮಾಡ್ಕೊಬಂದಿದ್ದೀವಿ. ಆವಾಗ ನಮ್ಮ ಮಕ್ಕಳು ನಿಜವಾಗ್ಲೂ ಹೇಳ್ಕೊಬೇಕಾದ್ರೆ ನಮ್ಮ ಮಕ್ಕಳು ವಿದ್ಯಾವಂತರ ಆಗಿರಲಿಲ್ಲ. ಈಗ ನಾವು ಕಾಲಗಳು ಬದಲಾವಣೆ ಆಗಿರೋ ಕಾರಣದಿಂದ ಇವಾಗ ಮಕ್ಕಳನ್ನ ವಿದ್ಯಾವಂತರು ಮಾಡ್ತಾ ಇದ್ದೀವಿ. ಅಮ್ಮ, ಈ ಒಂದು ಹಾಡಿಲಿ ತಾವು ಎಷ್ಟು ವರ್ಷಗಳಿಂದ ವಾಸ ಇದ್ದೀರಾ? ಈ ಒಂದು ಹಾಡಿಗೆ ಮಚ್ಚೂರು ಅಂತ ಹೆಸರು ಏನಕ್ಕೆ ಬಂತು, ಅದರ ಒಂದು ಇತಿಹಾಸದ ಅಂಶಗಳನ್ನು ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದ್ರೆ. ನಮ್ಮ ಮಚ್ಚೂರು ಅಂತ ಏನಕ್ಕೆ ಇಟ್ಟಿದ್ದು ಅಂತಂದ್ರೆ, ನಮ್ಮ ಹಾಡಿದೊಂದು ಗ್ರೂಪ್ ಅಂತ ದೇವ್ರನ್ನ ನಾವು ಪೂಜೆ ಮಾಡ್ತಾ ಇದ್ರಲ್ಲ, ಮಚ್ಚೂರು ಹಾಡಿ ಅಂತ. ಮಚ್ಚೂರು ಅಂತ ಗ್ರಾಮ ಇದೆ. ಗ್ರಾಮ ನಮ್ಗೆ ಅದು ಸಂಬಂಧಪಟ್ಟಿದ್ದಲ್ಲ. ನಮ್ಗೆ ಏನಂತಂದ್ರೆ ಹಾಡಿಗಳಲ್ಲಿ ಕಾಡು ಒಳಗಡೆ ನಾವು ಮರದಗಡ್ಡೆಲಿ ದೇವ್ರನ್ನ ಕೂರಿಸ್ಕೊಂಡು ದೇವ್ರ ಪೂಜೆ ಮಾಡೋ ಕಾರಣದಿಂದ ಹಾಡಿ ಅಂತ, ಮಚ್ಚೂರು ಹಾಡಿ ಅಂತ ಹಾಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ವಾಸ ಇದ್ದೀರಾ? 20 ವರ್ಷ 22 ವರ್ಷ ನಡೀತಾ ಇದೆ. ನಾವು ಕಾಡು ಒಳಗಡೆ ಇದ್ದವ್ರನ್ನ ಹೊರಗಡೆ ತಂದು ಹಾಕಿ 22 ವರ್ಷ ನಡೀತಾ ಇದೆ. ಆವಾಗ ಮಧ್ಯೆ ಕಾಡು ಒಳಗಡೆ ನಾವು ಜೀವನ ಮಾಡ್ತಾ ಇದ್ದೋ, ಉಪ್ಪು ಮಾಡ್ತಾ ಇದ್ದೋ, ರಾಗಿ, ಭತ್ತ ಇದೆಲ್ಲ ಬೆಳೀತಾ ಇದ್ದೋ. ಪ್ರಾಣಿಗಳು ತಿಂತ ಇದ್ರು, ನಾವು ತಿಂತ ಇದ್ದೋ. ನಮ್ಮ ಅಜ್ಜಮ್ಮ ಮುಜ್ಜಮ್ಮ ಇದ್ದ ಕಾಲದಿಂದ, ತಲಾ ಅಂತ ಕಾಲದಿಂದ ಕಾಡು ಒಳಗಡೆ ಜೀವನ ಮಾಡಿದಂಥ ಜನಗಳು ನಾವು. ಇವತ್ತು ಹೊರಗಡೆ ತಂದು ಹಾಕಿ ನಮಗೆ ಇವಾಗ ಏನು ಕುಂದುಕೊರತೆ ಆಗಿದೆ ಅಂತಂದರೆ, ಮನೆಗಳಿಲ್ಲ, ಕುಡಿಯೋ ನೀರಿನ ಸಮಸ್ಯೆ, ರೋಡಿನ ಸಮಸ್ಯೆ, ಇಷ್ಟು ನಮಗೆ ನಡೀತಾ ಇದೆ. ಜೊತೆಗೆ ಈ ಒಂದು ಹಾಡಿನಲ್ಲಿ ಎಷ್ಟು ಜನಸಂಖ್ಯೆ ವಾಸ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಿ. ಮಚ್ಚೂರು ಹಾಡ್ಲಿ ಒಟ್ಟು 9 ಸೀಟ್ ಇದ್ದೀವಿ. 9 ಮನೆಗಳು. 9 ಮನೆಗಳಿದ್ದೀವಿ. 9 ಮನೆಗಳು ಅಂತಂದ್ರೆ ಇವಾಗ ಹೊರಗಡೆ ಬಂದು ಜಮೀನು ಮಾಡ್ತಾ ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಸಂಸ್ಥೆ, ನಮ್ಮ ಒಕ್ಕೂಟಕ್ಕೆ ನಾವು ಇದು ಒಕ್ಕೂಟ ನಾವು ನೋಂದಾವಣೆ ಮಾಡಿ ಸಂಘ ಫಸ್ಟ್ ಓಪನ್ ಮಾಡ್ಕೊಂಡು. ಯಾಕೆ ಓಪನ್ ಮಾಡ್ಕೊಂಡು? ಮಕ್ಕಳಿಗೆ ಆರೋಗ್ಯಕ್ಕೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಬೇಕಾಗುತ್ತೆ, ಮಕ್ಕಳ ಶಿಕ್ಷಣಕ್ಕೆ ಕಷ್ಟ ಆಗುತ್ತೆ. ಏನಾರು ನಮ್ಮ ಅರಣ್ಯ ಕಾಯ್ದೆಯಲ್ಲಿ ಏನಾದ್ರು ಸಮಸ್ಯೆಗಳಾದ್ರೆ ಕೇಸ್ ಹಾಕ್ತಾರೆ ನಮ್ಮ ಮೇಲೆ. ಅದಕ್ಕೆ ನಾವು ಇನ್ನೊಬ್ರ ಹತ್ರ ಕೈ ಚಾಚೋದು ಬೇಡ, ನಮ್ಮ ದುಡ್ಡು ನಾವೇ ಇಟ್ಟು ಸಂಘನ ಓಪನ್ ಮಾಡ್ಕೊಂಡು 10 ರೂಪಾಯಿ ಅಂತ ಬಂದು ಇವಾಗ 20 ರೂಪಾಯಿ ಅಂತ ಕಟ್ಕೊಂಡು ಅದರಲ್ಲಿಯೇ ನಮ್ಮ ಮಕ್ಳು ಶಿಕ್ಷಣ ಆಗಲಿ, ನಮ್ಮ ಆರೋಗ್ಯ ಆಗಲಿ, ನಮ್ಮ ಆಡಿ ಸಮಸ್ಯೆ ಆಗಲಿ, ಮತ್ತೆ ರೋಡ್ಗಳಿಗಾಗ್ಲಿ ಎಲ್ಲದಕ್ಕೂ ಬಗೆಹರಿಸ್ತಾ ಇದೀವಿ ನಮ್ಮ ಸಂಘದಿಂದ. ನಮ್ಮ ಒಂದು ಒಕ್ಕೂಟದಿಂದ ನಮಗೆ
ಬಿತ್ತನೆ ಬೀಜಗಳನ್ನ ಸಂಗ್ರಹಣೆಗೆ ಕೊಡ್ತಾ ಇದ್ದಾರೆ. ಅದರಿಂದ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬಿತ್ತನೆ ಬೀಜ ಇವಾಗ ಬೆಳಿತಾ ಇದೀವಿ. ಅದಕ್ಕೆ ಇವಾಗ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಇವಾಗ ಒಂದು ಇದು ಬೋರ್ ಒಂದು ಹೊಡಿಸ್ಕೊಟ್ಟಿದ್ರೆ ನಮ್ಮ ಜೀವನ ಮುಂದೆ ಒಳ್ಳೆ ರೀತಿ ಸಾಗಿಸಬಹುದಾಗಿತ್ತು ಅಂತ ಒಂದಿದೆ. ಮತ್ತೆ ಏನಂತಂದ್ರೆ ಸರ್ಕಾರದಿಂದ ಏನು ಸೌಲಭ್ಯಗಳು ನಮ್ಗೆ ಇಲ್ಲೋರ್ಗಾಗಿ ನಮ್ಗೊಂದು ದೊರಕಿಲ್ಲ, ಸಿಕ್ಕಿಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತೂ ನಮ್ಗೇನೆ ಗೊತ್ತಾಗ್ತಾ ಇಲ್ಲ. ನಾವೇ ಸರ್ಕಾರ ಒಟ್ಟಿಗೆ ನಾವು ಓದಾ ಮಾಡ್ತಾ ಇದೀವಿ, ಸರ್ಕಾರ ಒಟ್ಟಿಗೆ ಮಾಹಿತಿ ಕೊಡ್ತಾ ಇದೀವಿ. ಎಂದ್ರೂ ಕೂಡ ಇಲ್ಲೋರ್ಗಾಗಿ ಒಂದು ಮನೆಗಳಾಗ್ಲಿ ಒಂದು ರೋಡ್ಗಳಾಗ್ಲಿ ಯಾವ್ದು ಇಲ್ಲೋರ್ಗಾಗಿ ನಮ್ಗೆ ಸಿಕ್ಕಿಲ್ಲ. ಅದಕ್ಕೆ ದಯವಿಟ್ಟು ನಾವು ಕೇಳ್ತಾ ಇರೋದೇನಂತಾರೆ, ಕುಡಿಯೋ ನೀರೊಂದು, ರೋಡ್ ಒಂದು, ಮನೆಗಳು, ಶೌಚಾಲಯ ಇಷ್ಟು ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ನಾವು ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ. ಅಮ್ಮ, ನಿಮ್ಮ ಒಂದು ಹಾಡಿ ಅಕ್ಕಪಕ್ಕದಲ್ಲಿರುವಂತ ಕಾಡಾಗಿರ್ಬೋದು, ನದಿಗಳಾಗಿರ್ಬೋದು, ಆ ಒಂದು ಪ್ರಕೃತಿ ಸೌಂದರ್ಯದ ಬಗ್ಗೆ ನಿಮ್ಮ ಒಂದು ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ, ಈಗ ತಾವು ಹಿಂದಿನ ಒಂದು ಕಾಲದಲ್ಲಿ ಕಾಡಿನ ಒಳಗಡೆನೆ ವಾಸ ಮಾಡ್ತಾ ಇದ್ವಿ, ಈಗ ಪ್ರಸ್ತುತವಾಗಿ ಕಾಡಿನಿಂದ ಹೊರಗಡೆ ಬಂದು ವಾಸ ಮಾಡ್ತಾ ಇದ್ದೀರಾ. ಈಗ ನಿಮಗೆ ಕಾಡಿನ ಜೊತೆ ಯಾವ ರೀತಿ ಅವಿನಾಭಾವ ಸಂಬಂಧ ಇದೆ ಮತ್ತು ಸುತ್ತಮುತ್ತಲಿನ ನದಿ ಮತ್ತು ಪರಿಸರ ವ್ಯವಸ್ಥೆ ನಿಮ್ಮ ಒಂದು ಈ ಪ್ರಸ್ತುತ ಜೀವನಕ್ಕೆ ಎಷ್ಟು ಸಹಾಯಕ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಕಾಡು ಒಳಗಡೆ ಇರುವಾಗ ಕಾಡು ಒಳಗಡೆ ಒಳ್ಳೆ ಗಾಳಿ, ಗುಂಡಿ ನೀರು ಕುಡಿತಾ ಇದ್ದ. ಯಾವ ಕಾರಣಕ್ಕೂ ನಮ್ಗೆ ಏನ್ ಕಾಯಿಲೆನು ನಮ್ಗೆ ಬರ್ತಾ ಇರ್ಲಿಲ್ಲ. ಇವಾಗ ಹೊಳೆಯಲ್ಲಿ ಪಕ್ಕ ಇರೋದ್ರಿಂದ ಏನಾಗಿದೆ ಅಂತಂದ್ರೆ ಜನಮನ ಸೆಕೆ, ನೀರು ಇದು ತುಂಬಾ ನಮ್ಗೆ ಕಷ್ಟ ಆಗ್ತಾ ಇದೆ. ಕುಡಿಯೋ ನೀರಿಗೂ ಕಷ್ಟ ಆಗ್ತಾ ಇದೆ. ದಿನ ಅನ್ನಕ್ಕೂ ಕೂಡಿ ಪೌಡ್ರ್ ಹಾಕಿರೋ ರೇಷನ್ ಅಕ್ಕಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಸರಿ ಆಯ್ತಾ ಇಲ್ಲ. ಆವಾಗ ನಾವು ರಾಗಿ ಮುದ್ದೆ ತಿನ್ಕೊಂಡಿದ್ರು ಕೂಡ ನಮ್ಗೆ ಒಳ್ಳೆ ರೀತಿ ನಮ್ಮ ಜೀವನ ನಡೀತಾ ಇತ್ತು. ಇವಾಗ ಒಳೆ ಪಕ್ಕ ಬಂದಿರೋದ್ರಿಂದ ಎಲ್ಲದಕ್ಕೂ ನಮ್ಗೆ ಕಷ್ಟ ಆಗ್ತಾ ಇದೆ. ಕಾಡಿನಲ್ಲಿರುವಾಗ ನಾರೆಗೆಣಸು, ಅಕ್ಕಿಗೆಣಸು, ನೂರೆಗೆಣಸು, ಕಾಡಿನ ಸೊಪ್ಪು, ಬಿದಿರು, ಏನು ಅಣಬೆ ಇವೆಲ್ಲ ತಿಂತಾ ಇದ್ದೋ. ಕಾಡಿನ ಜೀವನ ನಮ್ದು ಚೆನ್ನಾಗಿತ್ತು. ನೆಲ್ಲಿಕಾಯಿ ಆಗಿರ್ಬೋದು, ಸೀಗೆಕಾಯಿ ಆಗಿರ್ಬೋದು, ತಲೆ ತೊಳಿಯಕ್ಕೆ ಸೀಗೆಕಾಯಿ, ಕಾರೆಕಾಯಿ ಬಟ್ಟೆ ತೊಳಿಯಕ್ಕೆ, ಮತ್ತೆ ನಾರೆಗೆಣಸು ಬೇಯಿಸಿ ತಿನ್ನೋದು, ಸುಟ್ಟು ತಿನ್ನೋದು, ಜೇನು ಕಿತ್ಕೊಬಂದು ಜೇನುತುಪ್ಪ ಹಚ್ಕೊ ತಿಂತಾ ಇದ್ದೋ. ಅವಾಗ ನಮ್ಮ ಆರೋಗ್ಯ ಚೆನ್ನಾಗಿತ್ತು. ನಾರೆಗೆಣಸು ಬೇಯಿಸ್ತಿದ್ದ, ಸುಡೋದ್ನ ಸುಟ್ಕೊ ತಿಂತಿದ್ದೋ. ಇಂಡಿಯಾಕಾಯಿ ಇತ್ತು, ಇಂಡಿಯಾಕಾಯಿ ತಿಂತಿದ್ದೋ. ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕೊಂಡು ಹಂಗ್ ತಿಂತಾ ಇದ್ದೋ. ನಮ್ಗೆ ಯಾವ್ದು ಕಾಡಿನಲ್ಲಿರೋ ಅಕ್ಕು, ಸೊಪ್ಪು ಎಲ್ಲ ತಿನ್ನಂಗಂಟ ನಮ್ಮ ಆರೋಗ್ಯ ಒಳ್ಳೆ ಗಟ್ಟಿಯಾಗಿತ್ತು, ನಮ್ಮ ಆರೋಗ್ಯನೂ ಚೆನ್ನಾಗಿತ್ತು. ಇವಾಗ ಹೊರಗಡೆ ಬಂದು ಕಾಡಿಗೆ ಸೊಪ್ಪು ಕಿತ್ಕೊ ಬರಕ್ಕೆ ಕಷ್ಟ ಆಗ್ತಾ ಇದೆ, ಕರಲೆ ತರ್ಕೊ ಬರಕ ಕಷ್ಟ ಆಗ್ತಾ ಇದೆ, ನಾರೆಗೆಣಸಾಗಿಯ ಕಷ್ಟ ಆಗ್ತಾ ಇದೆ. ತುಂಬಾ ನಮ್ಗೆ ಇವಾಗ ಕಷ್ಟ ಕಾಣಿಸ್ತಾ ಇದೆ. ಆವಾಗ ಸೊಪ್ಪುನೇ ನಮ್ಮ ಜೀವನ, ಗುಂಡಿ ನೀರ್ನೇ ನಮ್ಮ ಜೀವನ. ಪ್ರಾಣಿಗಳು ಕುಡಿತಾ ಇದ್ದೋ, ನಾವು ಕುಡಿತಾ ಇದ್ದೋ. ಪ್ರಾಣಿಗಳು ತಿಂತಾ ಇದ್ದೋ ಸೊಪ್ಪು, ನಾವು ತಿಂತಾ ಇದ್ದೋ, ಚೆನ್ನಾಗಿದ್ದೋ. ಇವಾಗ ನಮ್ಗೆ ಹೊರಗಡೆ ಬಂದು ಒಂದ್ ಬಿದ್ರು ತಿಂದ್ಕೊಳಕ್ ಇವಾಗ ನಮ್ಗೆ ಬೋಂಕಿ ಆಗ್ಬಿಟ್ಟಿದೆ. ಬಿದ್ರು ತರಿಯಕ್ಕೆ ಬಿಡ್ತಾ ಇಲ್ಲ. ಆ ಸೊಪ್ಪು ಹೋಗಿ ಕಿತ್ಕೊಂಡು ಬರಕಾದ್ರೆ ಏನೋ ಕಳ್ತನ ಮಾಡಕ್ ಹೋಯ್ತಾರೆ ಅಂತ ನಮ್ಮ ಮೇಲೆ ಬಳಿಕೆ ಹಾಕ್ತಾ ಇದ್ರು. ಹಿಂಗೆ ಸಮಸ್ಯೆ ನಡೀತಾ ಇದೆ. ಅಮ್ಮ, ಹಿಂದಿನ ಕಾಲದಲ್ಲಿ ನಿಮ್ಮ ಒಂದು ಹಾಡಿಯಲ್ಲಿ ಜನರು ವೃತ್ತಿಯಾಗಿ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು, ಈಗ ಪ್ರಸ್ತುತ ದಿನಗಳಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ? ಅವಾಗ ಯಾರ ಹತ್ರ ಬಿತ್ತನೆ ಬೀಜ ಮಾಡ್ತಾ ಇರ್ಲಿಲ್ಲ. ನಾವೇ ಸ್ವಲ್ಪ ಚಿಕ್ಕ ಪುಟ್ಟ ಮೇಕ್ ಮಾಡ್ತಾ ಇದ್ದೋ, ಕೂಪು ಮಾಡ್ಕೊಂಡಿದ್ದೋ. ಇಷ್ಟು ರಾಗಿ ಮಾಡಿದ್ರೆ ರಾಗಿ ಬಿತ್ತನೆ ಇಟ್ಕೊತಿದ್ದೋ. ನಾವೇ ಸ್ವಲ್ಪ ಸ್ವಲ್ಪ ನಮ್ಮ ಜೀವನಕ್ಕೆ ಮಾಡ್ಕೊಂಡು ಕೂಲಿ ಕಂಬಳಕ್ಕೆ ಹೋಯ್ತಾ ಇದ್ದೋ. ಕೂಲಿನ ಮಾಡ್ತಾ ಇದ್ದೋ, ನಮ್ಮ ಜಮೀನು ಬೆಳಿತಿದ್ದೋ. ನಾವು ಇವಾಗ ನಮ್ಮ ಒಕ್ಕೂಟದಿಂದ ಬಿತ್ತನೆ ಬೀಜ ಕೊಡೋದ್ರಿಂದ ಹೊರಗಡೆ ಕೆಲ್ಸಕ್ಕೆ ಹೋಗಂಗಿಲ್ಲ. ಮನೆಯಲ್ಲಿ ಇರೋ ಜಮೀನಲ್ಲಿ ದುಡಿತಾ ಇದ್ದೀವಿ, ಅದೇ ಬೆಳಿತಾ ಇದ್ದೀವಿ. 3 ತಿಂಗಳು 4 ತಿಂಗಳಿಗೆಲ್ಲ ನಮ್ಮ ಬಿತ್ತನೆ ಬೀಜ ಎಲ್ಲ ಮುಗಿತಾವೆ. 4-5ನೇ ತಿಂಗಳಿಗೆ ಎಲ್ಲ ಕೂದು ಎಲ್ಲ ಮಾರಾಟಕ್ಕೆ ಹೋಯ್ತಾ ಇದೀವಿ. ನಾವು ತಿನ್ನೋಷ್ಟು ನಾವು ತಿಂತೀವಿ. ಮತ್ತೆ ನಾವು ಇಂಗ್ಲಿಷ್ ಗೊಬ್ಬರ ಏನು ನಾವು ಬಳಸ್ತಾ ಇಲ್ಲ. ನಾವು ಬೇರೆ ಕಾಡು ಸೊಪ್ಪು ಹಾಕಿ ಕಾಡಿನ ಸೊಪ್ಪಲ್ಲಿ ನಾವು ಬೆಳೆಸಿ ಇವಾಗಲೂ ಕುಡಿ ತಿಂತಾ ಇರೋದು. ಕಾಡನ್ನ ಹೊರಗಡೆ ತಕೊಂಡ್ಬಂದು ಮದ್ದು ನಾವು ಹೊಡಿತಾ ಇಲ್ಲ. ಮದ್ದು ಹೊಡಿಯಕ್ಕೆ ನಾವು ಬಿಡ್ತಾನೂ ಇಲ್ಲ. ನಾವು ತುಂಬೆ ಸೊಪ್ಪು, ಸುಂಡೆ ಸೊಪ್ಪು ಇದನ್ನೆಲ್ಲ ಜಬ್ಬಿಟ್ಟು ಅದನ್ನ ರಸ ತೆಗೆದ್ಬಿಟ್ಟು ಆ ರಸನ ಬಾಟ್ಲಿಗೆ ಹಾಕಿ ಅದನ್ನ ರಸನೇ ನಾವು ಹೊಡಿತಾ ಇದೀವಿ. ಮತ್ತೆ ಕೂಲಿಗೆ ಈಗ ಹೆಚ್ಚಿನ ರೀತಿಲಿ ಹೊಲ್ಸಿ ಕೊಡುಗೋಯ್ತಾ ಇಲ್ಲ, ಮಕ್ಕಳನ್ನ ಸಂಬಳಕ ಬಿಡ್ತಾ ಇಲ್ಲ. ಈ ರೀತಿ ಇವಾಗ ಜೀವನ ನಡೀತಾ ಇದೆ.
ಅಮ್ಮ, ತಾವು ಮುಂಚೆನೇ ಮಾತಾಡ್ತಾ ತಿಳಿಸಿದ್ರಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನಿಂದ ಒಂದು ಸಂಘವನ್ನು ಮಾಡಿಕೊಂಡು ಪ್ರಾರಂಭದಲ್ಲಿ 10 ರೂಪಾಯಿ ಉಳಿತಾಯದಿಂದ ಶುರು ಮಾಡಿ ಈಗ 20 ರೂಪಾಯಿ ಉಳಿತಾಯದ ಹಂತಕ್ಕೆ ತಲುಪಿ ಈಗ ಸಂಘವನ್ನು ಪ್ರಸ್ತುತ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಈ ಒಂದು ಮಹಿಳಾ ಸ್ವಸಹಾಯ ಸಂಘದಿಂದ ತಮ್ಮ ಹಾಡಿಗೆ ಏನೆಲ್ಲ ಉಪಯೋಗಗಳಾಯಿತು, ಏನೆಲ್ಲ ಪ್ರಯೋಜನಗಳಿಂದ ತಮ್ಮ ಹಾಡಿ ಈಗ ಮುಂದಿನ ಹಂತಕ್ಕೆ ಒಂದು ಅಭಿವೃದ್ಧಿ ಹಂತವನ್ನು ತಲುಪ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಇವಾಗ ಅದರಿಂದ ನಮಗೆ ಒಕ್ಕೂಟದಿಂದ ನಮ್ಗೆ ಈಗ ಸಪೋರ್ಟ್ ಏನಿದೆ ಅಂತ ಸೋಲಾರ್ಗಳನ್ನ ಸರ್ಕಾರಕ್ಕೆ ಮಾಹಿತಿ ಕೊಟ್ಟು ಪಂಚಾಯತಿಂದ ಸೋಲಾರ್ಗಳು ಕೊಡ್ಸಿದ್ದಾರೆ, ಕರೆಂಟ್ಗಳು ಆಗಿದೆ, ಮತ್ತೆ ನಮಗೆ ಕುಡಿಯೋ ನೀರಿಂದು ಆಗಿದೆ, ಬಿತ್ತನೆ ಬೀಜಗಳನ್ನ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಇವಾಗ ಕೂಲಿಗೆ ಜಾಸ್ತಿ ಹೆಚ್ಚಿನ ರೀತಿಲಿ ಹೋಯ್ತಾ ಇಲ್ಲ. ಮಕ್ಕಳಿಗೆ ಒಳ್ಳೆ ರೀತಿ ಒಂದು ಫೋನ್ ರಿಪೇರಿ ಆಗಿರ್ಬೋದು, ಡ್ರೈವಿಂಗ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಥಗಳು ಕೆಲಸನೂ ಕೂಡಿ ಇವಾಗ ನಮ್ಮ ಒಂದು ಸಂಘದ ಮುಖಾಂತರ ನಾವು ಇದನ್ನ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಗೆ ಇದು ಬೇಕು, ನಮ್ಮ ಮಕ್ಳು ಕೊಡಿ ಅಂತ ನಾವು ಅವ್ರನ್ನೇ ಕೇಳಿ ನಮ್ಮ ಮಕ್ಳನ್ನ ಇವಾಗ ಕಳಿಸ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಬರೋ ಮಕ್ಳಿಗೇನು ಅಷ್ಟೇನೆ ನಮ್ಮ ದೇವರು ಪೂಜೆ ಆಗಿರ್ಬೋದು, ನಮ್ಮ ಕಲಿಕೆ ಏನಿದೆ, ನಮ್ಮ ದೇವ್ರಿಗೆ ಪೂಜೆ ಮಾಡೋದು, ಮತ್ತೆ ಮದುವೆ ಆಗಿದ್ವಿ ಮಾಡ್ಬೇಕಾದ್ರೆ ಏನಾರು ಒಬ್ಬರಿಗೆ ಹೆಣ್ಣು ಕೊಟ್ಟು ಒಂದು ನ್ಯಾಯ ಪಂಚಾಯತ್ ತೀರ್ಸ್ಬೇಕಾದ್ರೂ ಎಲ್ಲಾನು ಕೂಡಿ ಅದು ಕೂಡ ಮಕ್ಕಳಿಗೆ ಈಗಲೂ ನಾವು ಅದನ್ನ ಮಕ್ಕಳಿಗೆ ತಿಳುವಳಿಕೆ ಕೊಡಿಸ್ತಾ ಇದ್ದೀವಿ. ನಮ್ಮ ಸಂಘದ ಮುಖಾಂತರ ಮಕ್ಕಳಿಗೆ ಹಿಂಗೆ ಇಟ್ಕೋಬಾರ್ದು, ಮಕ್ಕಳಿಗೆ ನಾವ್ ಏನ್ ಕಲ್ತಿದೀವಿ ಅದನ್ನ ಮಕ್ಳಿಗೆ ಕಲ್ಸ್ಬೇಕಂತೇಳಿ ಸಂಘದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಹಿಂಗೆ ಮುಂದೆ ಇವಾಗ ಹೋಯ್ತಾ ಇದೀವಿ. ಇವಾಗ ಅದೇ ರೀತಿ ನಾವು ಸಂಘದಲ್ಲಿ ಕೂತು ಚರ್ಚೆ ಮಾಡಿದೀವಿ. ಚರ್ಚೆ ಏನ್ ಮಾಡಿದೀವಿ ಅಂತಂದ್ರೆ ಮಕ್ಕಳಿಗೆ ಹಿಂಗೆ ಒಂದ್ ಚಿಕ್ಕ ಪುಟ್ಟ ಕೆಲಸ ಇದ್ರೆ ಕೊಡಿ ಸರ್, ನಮ್ಮ ಮಕ್ಕಳು ಓದಿ ಮನೇಲಿ ಇದ್ದಾರೆ ಅಂತಂದಕ್ಕೆ ಕಳಿಸ್ಕೊಟ್ಟಿದೀವಿ. ಈಗ ಫೋಕಸ್ ಮಾಡ್ತಾ ಇದಾರೆ, ಮಕ್ಕಳು ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ಅದೇ ರೀತಿ ಇನ್ನೂ ಒಂದು 4 ಮಕ್ಕಳಾರೆ, ಅವ್ರಿಗೂ ಕೂಡ ಅವ್ರಿಗೆ ತಕೊಂಡೋಗಿ ಅಂತ ಕೆಲಸನ ಕೊಡ್ಸೋದು ಒಳ್ಳೇದು ಅಂತ ನನ್ನ ಅನಿಸಿಕೆನ ಹೇಳ್ತಾ ಇದ್ದೀನಿ. ಅಮ್ಮ, ನಿಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಹೇಳೋದಾದ್ರೆ, ಈಗ ನಿಮ್ಮ ಹಬ್ಬಗಳು ಆಚರಣೆಗಳು, ನೀವು ಕಾಡಿನಲ್ಲಿ ವಾಸ ಮಾಡ್ತಾ ಇರ್ಬೇಕಾದ್ರೆ ಯಾವ ರೀತಿಯಾಗಿ ಇರ್ತಿತ್ತು, ಯಾವೆಲ್ಲ ರೀತಿಯ ಹಬ್ಬಗಳನ್ನ ಮತ್ತೆ ದೇವರುಗಳನ್ನ ಪೂಜೆ ಮಾಡ್ತಿದ್ರಿ, ಪ್ರಸ್ತುತ ಈಗ ಅದೇ ದೇವರುಗಳು ಮತ್ತು ಹಬ್ಬಗಳನ್ನ ಪ್ರಸ್ತುತ ದಿನಗಳಲ್ಲಿ ಎಷ್ಟು ಮುಂದುವರಿಸ್ಕೊಂಡು ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಅವಾಗ ನಾವು ಪೂಜೆಗಳನ್ನ ಮಾಡ್ತಾ ಇದೀವಿ, ದೇವ್ರನ್ನ ನೆನೀತಾ ಇದೀವಿ ಮರದಗಡ್ಡೆಯಲ್ಲಿ ಕೂರಿಸಿ. ಅದೇ ರೀತಿ ಇವಾಗ ಮರದಗಡ್ಡೆಯಲ್ಲಿ ಕೂರ್ಸಕ ನಮ್ಗೆ ಅವಕಾಶ ಇಲ್ಲದ ಕಾರಣದಿಂದ, ನಮ್ಗೆ ಅಲ್ಲಿ ಹೋಗಕ್ಕೆ ಈಗ ಅವಕಾಶ ಇಲ್ಲದ ಕಾರಣದಿಂದ ಮನೆಗಳಲ್ಲಿ ದೂರ ಒಂದು ಸೆಡ್ ಹಾಕಿ ಒಂದು ಕಲ್ಲು ಹಾಕಿ ಅದೇ ಅಲ್ಲಿನೇ ನಾವು ಆವಾಗ ಹೆಂಗ್ ನಡೆಸ್ಕೊಂಡಿದ್ದೋ ಅದೇ ರೀತಿ ಇವಾಗ್ಲೂ ಅದೇ ಪೂಜೆನ ನಡೆಸ್ಕೊಂಡು ಹೋಯ್ತಾ ಇದೀವಿ. ಮತ್ತೆ ನಮ್ ದೇವ್ರನ್ನ ನೆಂದು ಏನಾದ್ರು ಹೊಸ ಬೆಳೆ ಹಾಕಿದ್ರೆ ಹೊಸ ಬೆಳೆಗೆ ಓಣ ಹಬ್ಬ ಅಂತ ಇದೆ, ಓಣ ಹಬ್ಬ ಬರಾಗಂಟ ಹೊಸ ಪದಾರ್ಥ ಏನು ಮುಟ್ತಾ ಇರ್ಲಿಲ್ಲ. ಇವಾಗ ಅದೇ ರೀತಿ ನಾವು ಇನ್ನೂ ಅದೇ ಬೆಳೆನ ತಕೊಬಂದು ಒಂದೊಂದು ಕೊನೆ ಕಿತ್ತು ಪೂಜೆ ಮಾಡಿ ಒಂದ್ ತೆಂಗಿನಕಾಯಿ ಹೊಡೆದು ಗಂಧ ಕಡ್ಡಿ ಕತ್ಸಿ ಅದನ್ನ ಎಡೆ ಮಡಗಿ ದೇವ್ರಿಗೆ ಸತ್ತವ್ರಿಗೂ ಕೊಟ್ಟು ನಾವು ತಿಂದು ಆಗ ಪುನಃ ನಾವು ಹೊಸ ಪದಾರ್ಥ ಅಂತ ನಾವು ತಿನ್ನಕ್ ಹೋಗೋದು. ಈಗಲೂ ಅದನ್ನ ಮುಂದುವರ್ಸ್ಕೊಂಡು ಮಾಡ್ತಾ ಇದ್ದೀರಾ? ಅದೇ ಮುಂದುವರ್ಸ್ಕೊಂಡು ಇವಾಗ್ಲೂ ಹೋಯ್ತಾ ಇದೀವಿ. ಆವಾಗಿಂದ ಸಂಪ್ರದಾಯ ನಮ್ಮ ಹೆಂಗ್ ನಡೀತು ಅದೇ ಸಂಪ್ರದಾಯ ಇವಾಗ್ಲೂ ನಾವು ನಡೆಸ್ಕೊಂಡು ಹೋಯ್ತಾ ಇದೀವಿ. ನಾವು ದೇವ್ರಿಗೆ ಪೂಜೆ ಮಾಡದಂತೆ ನಾವು ಮಾತ್ರ ಯಾವ ಕಾರಣಕ್ಕ ಹೊಸ ಪದಾರ್ಥ ಮುಟ್ಟಂಗಿಲ್ಲ. ಇವಾಗ ಎಲ್ಲ ಹಾಕಿದೀವಿ, ಭೂಮಿಗೆ ಹಾಕಿದೀವಿ, ಹಾಕಿದ್ರು ಕೂಡ ನಾವು ಅದನ್ನ ಮುಟ್ಬೇಕಾದ್ರೆ ಓಣ ಹಬ್ಬ ಬರ್ಬೇಕು, ನಮ್ ಸತ್ತವ್ರಿಗೆ ಹಾಕ್ಬೇಕು, ಪೂಜೆ ಕೊಡ್ಬೇಕು, ನಾವು ಅದನ್ನ ತಿನ್ಬೇಕು, ಅಲ್ಲಿ ಗಂಟ ನಾವು ಮುಟ್ಟಂಗಿಲ್ಲ. ಹಬ್ಬ ಮಾಡ್ಬೇಕಾದ್ರೆ ಆವಾಗ ಹಂಗೆಲ್ಲ ನಾವು ಏನು ಒಂದ್ ಕರಳೆ ಸಿಕ್ಕಿದ್ರು ಒಂದ್ ಸೊಪ್ಪು ಸಿಕ್ಕಿದ್ರು ಅದೇ ನಮ್ಗೆ ಹಬ್ಬ ಆಗಿತ್ತು. ಏನು ಜಾಸ್ತಿ ದೊಡ್ಡದಾಗಿ ಹಬ್ಬ ಹೋಯ್ತಾ ಇರ್ಲಿಲ್ಲ. ಇವಾಗ ಹಂಗೆಲ್ಲ, ಇವಾಗ ಕಾಲ್ಗೆ ಚಪ್ಪಲಿ ಇಲ್ದೆ ನಡೆಯಲ್ಲ, ಇವಾಗ ಮತ್ತೆ ಇದು ಬೆಳಿ ಬಟ್ಟೆ ಇಲ್ದೆ ಯಾರು ಹೊರಗಡೆ ಇಳಿಯಲ್ಲ. ಈ ಸೇಮೆಯಲ್ಲಿ ಆಗ್ತಾ ಇದೆ. ಎಂದ್ರೂ ಕೂಡ ನಮ್ಮ ಸಂಪ್ರದಾಯ ನಾವು ಬಿಡಲ್ಲ, ನಮ್ಮ ಕಲಿಕೆ ಏನಿದೆ ಅದನ್ನ ಕಲ್ತ್ಕೊಂಡು ಹೋಯ್ತಾ ಇದೀವಿ. ಇವಾಗ ಏನಂತಂದ್ರೆ ಹಬ್ಬ ಮಾಡ್ಬೇಕಾದ್ರೆ ಏನು ಚಿಕನ್ ಬೇಕಂತೆ, ಮಟನ್ ಬೇಕಂತೆ, ಬಿರಿಯಾನಿ ಆಗ್ಬೇಕಂತೆ, ನೇಚೋರ್ ಆಗ್ಬೇಕು, ಇದು ಮಾಡ್ತಾ ಇದೀವಿ. ಆವಾಗ ನಾವು ಮುದ್ದೆ ಇಪಾಟಿ ಇಷ್ಟು ಸೊಪ್ಪು ಎಡೆ ಮಾಡ್ಬಿಟ್ಟು ತಿಂತಾ ಇದ್ವಿ. ಇವಾಗ ಚಿಕನ್ ಆಗ್ಬೇಕು, ಮಟನ್ ಆಗ್ಬೇಕು, ಇವಾಗ ಮಾಡ್ತಾ ಇದೀವಿ. ಅಮ್ಮ, ನಿಮ್ಮ ಒಂದು ಕಲೆ ಮತ್ತೆ ಕರಕುಶಲತೆಯ ಬಗ್ಗೆ ತಿಳಿಸೋದಾದ್ರೆ, ಈಗ ನೀವು ಮಾಡುವಂತ ವಿಶಿಷ್ಟ ಕಲಾಕೃತಿಗಳಾಗಿರ್ಬೋದು, ಬಿದಿರಿನ ಕೆಲಸಗಳಾಗಿರ್ಬೋದು, ಚಿತ್ರಕಲೆಗಳಾಗಿರ್ಬೋದು, ಈ ರೀತಿ ಏನಾದ್ರೂ ತಾವು ಒಂದು ತಮ್ಮ ಹಾಡಿಗಳಲ್ಲಿ ಏನಾದ್ರೂ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ? ಚಿತ್ರಕಲೆಗಳು ಅಂತಂದ್ರೆ ನಾವು ಹಿಂಗೆ ಕೂತ್ಕೋತೀವಿ ಎಲ್ಲ ಸಂಘದಲ್ಲಿ, ಅದು ಫುಲ್ ಚರ್ಚೆ ನಮ್ಗೆ ಆಗೋದು. ಯಾಕಂತಾರೆ ಅವ್ರ ಮನೆ ಕೆಲಸ ಇರುತ್ತೆ, ಭಾನುವಾರ ಒಂದ್ ದಿವಸ ಟೈಮ್ ಇದೆ, ಅವತ್ತು ಕೂತ್ಕೊಂಡು ಏನಾರು ಚಿತ್ರಕಲೆ ಬಿಡ್ಬೇಕಾದ್ರೆ ಒಂದ್ ಮರಗಡ ಬಿಡ್ತೀವಿ, ಒಂದ್ ದೇವ್ರು ಕಲ್ಲು ಅಂತ ಹೇಳಿ ಅದನ್ನ ಬಿಡಿಸ್ತೀವಿ. ಮಕ್ಳ ಹತ್ರ ಅವ್ರನ್ನ ಮಾಹಿತಿ ತಕೋತೀವಿ. ಮಕ್ಳು ಶಾಲೆಗೆ ಹೋಗಿ ಬರ್ತಾರಲ್ವ, ಅವ್ರ ಹತ್ರ ಮಾಹಿತಿ ತಕೊಂಡು ಇದು ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಂಡು ಮಕ್ಳ ಹತ್ರ ಕೇಳಿ ಒಂದ್ ಮರಗಳಾಗಿರ್ಲಿ, ಒಂದ್ ಪ್ರಾಣಿಗಳಾಗ್ಲಿ
ಏನೋ ಕಾಡ್ಲಿರೋ ಪ್ರಾಣಿ ಆಗಿರ್ಬೋದು, ಸಾಕ ಪ್ರಾಣಿ ಆಗಿರ್ಬೋದು, ಅಂಥವುಗಳಿದ್ರೆ ಅಂಥವನಿಗೆ ಒಂದು ಚಿತ್ರಕಲೆ ಅಂತ ಹೇಳಿ ನಾವು ಇದನ್ನ ಸೇಡೆ ಅಂತ ಹೇಳ್ತೀವಿ, ಮಕ್ರಿ ಅಂತ ಹೇಳ್ತೀವಿ. ಅದೆಲ್ಲ ಬೊಂಬು ತಗೊಬಂದು ನಾವೇ ಅಲ್ಕು ತೆಗ್ದು ಮೊರ ಎಣಿತಿದ್ದು. ಒಂದು ಹೊರಗಡೆ ನಾವು ಕೊಂಡ್ಕೋತಾ ಇರ್ಲಿಲ್ಲ, ಎಲ್ಲ ನಮ್ಮ ಮನೇಲಿ ಯಜಮಾನ್ರು ಎಣಿತಾ ಇದ್ರು. ಇವಾಗ ಅವರೆಲ್ಲ ಹೋಗ್ಬಿಟ್ಟು ಇವಾಗ ಚಿಕ್ಕ ಚಿಕ್ಕ ಮಕ್ಕಳು ಇವಾಗ ಅವರು ಸ್ವಲ್ಪ ಕಲಿಕೆ, ಅವ್ರಿಗೆ ಇವಾಗ ಕಲಿಸ್ತಾ ಇದೀವಿ. ಒಂದು ಏನಾರು ಕಡ್ಡಿಗಳಾಗಿರ್ಬೋದು, ಒಂದು ಚೇಣಿ ಇದೆ ಅಲ್ವಾ, ಸೇಡಲ್ಲಿ ಚೇಣಿ, ಆ ಚೇಣಿ ತಗೊಬಂದು ಅದ್ರಲ್ಲಿ ಎಣಿಸ್ತಾ ಇದೀವಿ. ಇದನ್ನ ಕಲಿಬೇಕಂತ ಹೇಳಿ. ಯಾಕಂತಂದ್ರೆ ನಮ್ಗೆ ಅದು ಪುರುಷರು ಹೆಚ್ಚಿನ ರೀತಿಲಿ ಅದನ್ನ ಎಣಿತಾ ಇದ್ದಿದ್ದು. ಕುಕ್ಕೆ ಆಗಿರ್ಬೋದು, ಮಕ್ರಿ ಆಗಿರ್ಬೋದು, ಮೊರ ಆಗಿರ್ಬೋದು, ಇಂಥವುಗಳನ್ನ ಎಣಿತಾ ಇದ್ದಿದ್ದು ಪುರುಷರು. ಮಹಿಳೆಯರು ಹೆಚ್ಚಿನ ರೀತಿಲಿ ಅದನ್ನ ಮಾಡ್ತಾ ಇರ್ಲಿಲ್ಲ. ಅದೇ ರೀತಿ ಇವಾಗ ಮಕ್ಕಳು ಕೂಡಿ ಅದನ್ನ ನಾವು ಕಲ್ತಿದ್ನ ಇವಾಗ ನಮ್ಮ ಮಕ್ಳಿಗೆ ಅದನ್ನ ಕಲಿಸ್ತಾ ಇದೀವಿ. ಅಮ್ಮ, ಈ ಕಾಲದಲ್ಲಿ ನಿಮ್ಮ ಒಂದು ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು? ಶಿಕ್ಷಣದಲ್ಲಾಗಿರ್ಬೋದು, ಆರೋಗ್ಯ ವ್ಯವಸ್ಥೆಯಲ್ಲಾಗಿರ್ಬೋದು, ಈ ಮೂಲಭೂತ ಸೌಕರ್ಯಗಳು ನಿಮ್ಗೆ ಎಷ್ಟು ದೊರಕ್ತಾ ಇದೆ? ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ತಾವು ಬಯಸ್ತಾ ಇದ್ದೀರಾ? ಅದ್ರ ಬಗ್ಗೆ ಹೇಳೋದಾದ್ರೆ. ನಾವು ಎದುರಿಸೋದು ಏನಂತಂದ್ರೆ ಮಾಹಿತಿ ಕೊಡ್ತೀವಿ. ಸಂಘದಿಂದ ಕೂತ್ಕೊಂಡು ನಮ್ಗೆ ಮನೆ ಇಲ್ಲ, ಕುಡಿಯೋ ನೀರಿಲ್ಲ, ಇದು ಕೊಡ್ಬೇಕಂತೇಳಿ ನಾವು ಪಂಚಾಯತಿಗೆ ಅರ್ಜಿ ಹಾಕ್ತಿವಿ. ಯಾರಾದ್ರೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಸೊತ್ತು, ನಮ್ಮ ತಿನ್ನಕಿರೋದು ಉಣಕಿರೋದು ಕೊಡಿ ಅಂತ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ. ಕೊಟ್ಟರು ಕೂಡ ನಮ್ಗೆ ಸರಿಯಾಗಿ ಅದು ನಮ್ಗೆ ಸಿಗ್ತಾ ಇಲ್ಲ. ಇದು ಮಕ್ಕಳಿಗೆ ಶಿಕ್ಷಣ ಆಗಿರ್ಬೋದು, ನೋಡಿ ನಮ್ಮ ಮಕ್ಳ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ಸಿ ಅಂತ ಕೇಳಿಸ್ತಾ ಇದೀವಿ. ಒಂದು ಹಕ್ಕುಪತ್ರ ಆಗಿರ್ಬೋದು, ನಮ್ಗೆ ಹಕ್ಕುಪತ್ರ ಯಾರ ಹತ್ರ ನಾವು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅದು ನಮ್ಮ ಜೀವನ, ನಮ್ಮ ಸಾಸು ಅಂತ ಅದನ್ನ ನಮ್ಗೆ ಬೇಕು ಅಂತ ಕೇಳ್ತಾ ಇದೀವಿ. ಇಲ್ಲೋರ್ಗಾಗಿ ಅದು ಆಗಿಲ್ಲ. ಇವಾಗ ನಮ್ಗೆ ಬೇಕಾಗಿರೋದೇನಂತಂದ್ರೆ ಒಂದು ಬೋರು ಹೊಡಿಸ್ಕೊಟ್ರೆ ನಮ್ಗೆ ಒಳ್ಳೇದು ಅಂತ ನನ್ನ ಅನಿಸಿಕೆನ ನಾನು ಕೈ ಮುಗಿದು ನಾನು ತಮ್ಮನ್ನ ಕೇಳಕ್ಕಂತ ಇಷ್ಟಪಡ್ತೀನಿ. ಒಂದು ಬೋರ್ ಕೊಟ್ಟಿದ್ರೆ ನಮ್ಗೆ ಇನ್ನೂ ಹೆಚ್ಚಿನ ರೀತಿಲಿ ಮಕ್ಕಳನ್ನ ಮುಂದೆ ತಗೊಂಡೋಗಕ್ಕನು, ನಮ್ಮ ಆರೋಗ್ಯನೂ ಆರಿಸ್ಕೊಳಕ್ಕನು ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅದು ಒಂದು ಇದೆ. ಮತ್ತೆ ಇನ್ನೊಂದು ಮನೆಗಳು ತುಂಬಾ ಕೊರತೆ ಆಗಿದೆ. ಮನೆಗಳದು ರೋಡೊಂದು, ಶೌಚಾಲಯ, ರಾತ್ರಿ ಹೊತ್ತು ಕಣ್ಣಿಗೆ ನಿದ್ರೆ ಇಲ್ಲ. ಹುಲಿಗಳು, ಚಿರತೆಗಳು, ಆನೆಗಳು ಎಲ್ಲ ಕಿರ್ಚ್ಕೊಂಡು ಪಕ್ಕ ಹೋಯ್ತಾ ಇರೋ. ಟ್ರಂಚ್ ಹೊಡೆದಿದ್ದಾರೆ. ಟ್ರಂಚ್ ಹೊಡೆದಿದ್ರು ಕೂಡ ಮಣ್ಣು ಒದ್ದು ದಾರಿ ಮಾಡಿ ನೋಡಿ ಎಲ್ಲ ನೆರೆದಾಡ್ತಾ ಇದೆ. ರಾತ್ರಿ ಬೆಳಗ್ಗೆ 3 ಗಂಟೆ ನಿಜವಾಗ್ಲೂ ನಾವು ನಿದ್ರೆ ಮಾಡಲ್ಲ. 3 ಗಂಟೆ ಕಳೆದ ಮೇಲೆ ನಾವು ನಿದ್ರೆ ಮಾಡೋದು. ಇಷ್ಟು ಪರಿಸ್ಥಿತಿಲಿ ಇದೀನಿ. ಅದಕ್ಕೆ ಒಂದು ಕರೆಂಟ್ ಆಗಿರ್ಬೋದು, ಒಂದು ಸೋಲಾರ್ ಆಗಿರ್ಬೋದು, ಮನೆಗಳು ಸ್ವಲ್ಪ ಗಟ್ಟಿಯಾಗಿರೋ ಒಂದು ಮನೆ ಇದು ಕೊಡಿಸಿದ್ರೆ ಒಳ್ಳೇದು ಅಂತ ಹೇಳಿ ಇದನ್ನ ಸರ್ಕಾರದಿಂದ ನಾವು ಬೇಡ್ಕೋತಾ ಇದೀವಿ. ಇಲ್ಲೋರ್ಗಾಗಿ ನಮ್ಮ ಮನೆಗಳಾಗಿಲ್ಲ, ಆ ಮನೆ ಆಗ್ಬೇಕು, ರೋಡ್ ಆಗ್ಬೇಕು, ಶೌಚಾಲಯ, ಇದು ಇಷ್ಟಕ್ಕೆ ನಮ್ಗೆ ಒಂದು ಮಾಡ್ಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಅಮ್ಮ, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಈಗ ಆಧುನಿಕ ತಂತ್ರಜ್ಞಾನವನ್ನ ಹೇಗೆ ಬಳಸ್ತಾ ಇದ್ದಾರೆ? ಇದರಿಂದ ನಿಮ್ಮ ಜೀವನಕ್ಕೆ ಏನಾದರೂ ಅನುಕೂಲಗಳಾಗ್ತಾ ಇದೆಯಾ? ಅದ್ರ ಬಗ್ಗೆ ಹೇಳೋದಾದ್ರೆ. ಅದು ಅನುಕೂಲಗಳಂತಂದ್ರೆ ಇವಾಗ ಅದೇ ಕಷ್ಟ ಆಗಿರೋದು ನಮ್ಗೆ. ರೋಡ್ ಇಲ್ದೆ ಕಾರಣದಿಂದ ಗಾಡಿ ಇಲ್ಲೇನಾರು ಬರಂಗಿಲ್ಲ. ಇನ್ನೊಬ್ಬನ ಹತ್ರ ಗಾಡಿನ ತಗೊಬಂದು ಇನ್ನೊಬ್ಬನ ಹತ್ರ ಸಂಘದಿಂದ ತಗೋತೀವಿ. 2,000 3,000 ತಗೊಂಡು ಸಾಲಾಗಿ ತಗೊಂಡು ಗಾಡಿನ ಕರೆಸ್ತೀವಿ. ಗಾಡಿ ಬರಕ್ಕೆ ರೋಡು ಸರಿಯಾಗಿ ನಮ್ಗೆ ಕರೆಕ್ಟ್ ಆಗಿಲ್ಲ. ಉಳುಮೆ ಮಾಡಿಸ್ಕೊಳಕ್ಕೆ ಎತ್ತುಗಳು ಅದು ಇಲ್ಲ. ಎತ್ತಿದ್ರೆ ಎತ್ತಿಲ್ಲೇ ಉಳುಮೆ ಮಾಡ್ಬೋದಾಗಿತ್ತು, ಅದು ಇಲ್ಲ. ಅದೇ ರೀತಿ ನಮ್ಗೆ ಉಳುಮೆಲಿ ತುಂಬಾ ನಮ್ಗೆ ಕೊರತೆಗಳಾಗಿದೆ. ಉಳುಮೆಲಿ ಕೊರತೆಗಳಾಗಿದೆ, ಮತ್ತೆ ಈ ನೀರಿನದು ಕೊರತೆಗಳಾಗಿದೆ ತುಂಬಾ. ಯಾವ್ದು ಅಂತಂದ್ರೆ ನಮ್ ರೋಡಿಂದ ಸಮಸ್ಯೆ ಹೆಚ್ಚಿನ ರೀತಿ ಆಗಿರೋದು. ಉಳುಮೆ ಮಾಡ್ಬೇಕಾದ್ರೆ ಟ್ರಾಕ್ಟರ್ ಇನ್ನೊಬ್ಬನ ಹತ್ರ ತರ್ಬೇಕಾದ್ರೆ ಅವ್ನಿಗೆ 2,000 3,000 ಅವ್ನಿಗೆ ಕೊಡ್ಬೇಕು. ಗಂಟೆಗೆ ಇಷ್ಟು ಅಂತ ಇದೆ, 600 ರೂಪಾಯಿ ಒಂದು ಗಂಟೆಗೆ. ಆ ಗಂಟೆಗೆ 600 ರೂಪಾಯಿ ಆದ್ರೆ 2 ಗಂಟೆ 3 ಗಂಟೆ ಟೈಮ್ ಉಳ್ಬೇಕಾದ್ರೆ 3,000 4,000 ಅವ್ನಿಗೆ ಫೀಸ್ ಕಟ್ಬಿಟ್ಟು ಹಾಗೆ ನಾವು ಉಳಿಸ್ಬೇಕು. ಅವ್ನು ಬರ್ದೇ ಹೋದ್ರೆ ಏನ್ ಮಾಡ್ಬೇಕು, ಗುದ್ಲಿ ತಗೊಂಡಾಗ ಅಗಿಬೇಕು. ನಾನೇ ಇಷ್ಟೊತ್ತು ಗಂಟೆ ಅಗಿತಾ ಇದ್ದು ಪುನಃ ಇವಾಗ ಬಂದು ನೀವು ಬಂದಿವ್ರಿ ಅಂತ ನಾನು ಅಲ್ಲಿಂದ ಬೇಗ ಈ ಕಡೆ ಓಡ್ ಬಂದಿದ್ದು. ಅದು ನಮ್ಗೆ ತುಂಬಾ ಕೊರತೆಗಳಾಗಿದೆ. ಅಮ್ಮ, ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮ್ಗೆ ಸಿಗ್ತಾ ಇರೋಂಥ ಬೆಂಬಲ ಹೇಗಿದೆ? ಇನ್ನಷ್ಟು ಉತ್ತಮ ಆಗ್ಬೇಕು ಅಂದ್ರೆ ಏನೆಲ್ಲ ಆಗ್ಬೇಕು ಅಂತ ಬಯಸ್ತೀರಾ? ನಮ್ಗೆ ಇವಾಗ ಸಂಸ್ಥೆಗಳಿಂದ ನಾವು ಕೇಳ್ತಿರೋದು ಅಷ್ಟೇನೆ, ಹಕ್ಕುಪತ್ರ ಒಂದಾಗಬೇಕು, ಕುಡಿಯೋ ನೀರಾಗಿರ್ಬೇಕು, ಶೌಚಾಲಯ ಆಗಿರ್ಬೋದು, ಮನೆಗಳಾಗಿರ್ಬೋದು. ಇಷ್ಟು ನಮ್ಗೆ ಅವಕಾಶ ಮಾಡಿ ಒಂದು ಬೋರೂನು ನಮ್ಮ ಜಮೀನಿಗೆ ಹೊಡಿಸ್ಕೊಟ್ರೆ ನಮ್ಮ ಜೀವನ ಒಳ್ಳೆ ರೀತಿ ಸಾಗಿಸ್ಕೊಂಡು ಹೋಗ್ಬೋದು ಅಂತ ನನ್ನ ಅನ್ಸಿಕೆ ಹೇಳ್ತಾ ಇದ್ದೀನಿ. ಸರ್ಕಾರದಿಂದ ಸಿಕ್ಬೇಕಾದ್ರೂ ತಾನೇ, ಸರ್ಕಾರದಿಂದ ಕೊಡ್ಬೇಕಾದ್ರೆ ಮನೆ ಕೊಡ್ಬೇಕು, ರೋಡ್ ಸಾಂಕ್ಷನ್ ಆಗುತ್ತೆ, ರೋಡ್ ಕೊಡ್ಬೇಕು, ಏನ ಹಕ್ಕುಪತ್ರ ಏನೋ ಕೊಡ್ಬೇಕಾದ್ರೆ ಹಕ್ಕುಪತ್ರ ಕೊಡ್ಬೇಕು. ಈ 3 ಕೆಲಸ ನಮ್ಗೆ ಕರೆಕ್ಟ್ ಆಗಿ ಸರ್ಕಾರದಿಂದ ನಮ್ಗೆ ಮಾಹಿತಿ ಆಗ್ಬೇಕು.
ಸಂಸ್ಥೆಯಲ್ಲಿ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಆರೋಗ್ಯಕ್ಕೇನು ಸಪೋರ್ಟ್ ಮಾಡ್ತಾ ಇದ್ದಾರೆ, ಬಿತ್ತನೆ ಬೀಜಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಕೋಳಿಗಳು, ಆಡುಗಳು ಇವೆಲ್ಲ ಕೊಟ್ಟು ಸಂಸ್ಥೆಯಿಂದ ನಮ್ಗೆ ತುಂಬಾ, ನಮ್ಮ ಒಕ್ಕೂಟದಿಂದ ನಮ್ಗೆ ತುಂಬಾ ಸಹಕಾರ ಮಾಡಿದ್ದಾರೆ. ಮತ್ತೊಮ್ಮೆ ಬೇಕಾರೆ ಅವ್ರಿಗೆ ಕೈ ಮುಗಿದು ನಾ ಇನ್ನೊಂದ್ಸಲ ಬೇಕಾರೆ ಅವ್ರಿಗೆ ನಮಸ್ಕಾರ ಹೇಳ್ತೀನಿ. ಯಾಕಂತಂದ್ರೆ ಸಂಸ್ಥೆ ಇದರಿಂದ ನಮ್ಗೆ ಇಷ್ಟ ಅಲ್ಲ, ನಮ್ಗೆ ಮುಂದೆ ಬಂದಿದೀವಿ ಅಂತ ನನ್ನ ಅನಿಸಿಕೆ. ಸರ್ಕಾರದಿಂದ ನೀವು ಹೇಳ್ಬೇಕಾದ್ರೆ ನಿಜವಾಗ್ಲೂ ಒಂದು ಪದಾರ್ಥಗಳು ನಮ್ಗೆ ಎಲ್ಲರಿಗೂ ಕೊಟ್ಟಿಲ್ಲ. ಒಂದು ಟೈಮಲ್ಲಿ ಮಾತ್ರ ಸರ್ಕಾರ ನಮ್ಮನ್ನ ಇಲ್ಲಿದ್ದಾರೆ ಅಂತ ಗುರುತಿಸ್ಕೊಂಡು ಬರ್ತಾ ಇದ್ದಾರೆ. ಓಟಿನ ಟೈಮಲ್ಲಿ ಮಾತ್ರ ಬರ್ತಾರೆ, ಇಲ್ಲ ಅಂತ ಹೇಳಲ್ಲ. ಇವಾಗ ನಾವು ಎಲ್ಲಿದ್ದೀವಿ, ಏನಿದ್ದೀವಿ, ಜನ ಸಾಯ್ತಾರ ಬದುಕ್ತಾರ, ಅವ್ರ ಜೀವನ ಯಾವ ರೀತಿ ಇದೆ ಅಂತೇಳಿ ಸರ್ಕಾರ ಯಾವ ಕಾರಣಕ್ಕೂ ಅವರು ಮಾಹಿತಿಗಳನ್ನ ಎಲ್ಲರಿಗಾಗಿ ಅವ್ರು ನಮ್ಮ ಕಷ್ಟನ ಅವ್ರು ಹಂಚ್ಕೊಂಡಿಲ್ಲ. ಯಾಕೆ ಹಂಚ್ಕೊಂಡಿಲ್ಲ ಅಂತಂದ್ರೆ ನಾವು ನಮ್ಮ ಈ ಒಕ್ಕೂಟದಿಂದ, ನಮ್ಮ ಒಂದು ಸಂಘದಿಂದ ನಾವು ಈ ಮುಂದರ್ಕೊಂಡು ಹೋಗಿದ್ ಬಿಟ್ರೆ ಸರ್ಕಾರದಿಂದ ಸೌಲಭ್ಯಗಳು ನಮ್ಗೆ ಇನ್ನೂ ದೊರಕಿಲ್ಲ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಮ್ಮ, ಮುಂದಿನ ಒಂದು 10 ವರ್ಷಗಳಲ್ಲಿ ನಿಮ್ಮ ಹಾಡಿ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ? ನಿಮ್ಮ ಕನಸಿನ ಹಾಡಿಯನ್ನ ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದಾದ್ರೆ? ನಮ್ಮ ಹಾಡಿಗಳು ಹೆಂಗೆ ಆಗ್ಬೇಕಂದ್ರೆ ನಮ್ಗೆ ಕಾಲೋನಿ ಆಗ್ಬೇಕು, ನಮ್ಮ ಮಕ್ಕಳು ಮುಂದೆ ವಿದ್ಯಾಂತರಾಗಿ ಒಳ್ಳೆ ಒಳ್ಳೆ ಕೆಲಸ ಇರಬೇಕು. ನೀವ್ ಹೆಂಗೆ ಸಿಟಿಲಿ ಹೆಂಗೆ ಇದ್ರಿ ಅದೇ ರೀತಿ ನಮ್ಮನ್ನು ಮುಂದೆ ಅಭಿವೃದ್ಧಿ ಮಾಡ್ಕೊಡಿ ಅಂತೇಳಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ಇಷ್ಟೆಲ್ಲ ನಮ್ಮ ಕಷ್ಟಗಳನ್ನೆಲ್ಲ ಹಂಚ್ಕೊಂಡಿದ್ದೀವಿ. ಸರ್ಕಾರಕ್ಕೆ ಇವಾಗ ನಾವು ಮಾಹಿತಿ ಏನಕ್ಕೆ ಕೇಳ್ತಾ ಇದೀವಿ ಅಂತಂದ್ರೆ ನಮ್ಮ ಕಷ್ಟಗಳನ್ನ ಒಂಚೂರು ಒಳ್ಳೆ ರೀತಿ ನಮ್ಗೆ ಜನಕ್ಕೆ ಮಾಡಿ ನಮ್ಮ ಒಂದು ಕಾಲೋನಿ ಚೆನ್ನಾಗಿ ಮಾಡ್ಕೊಡಿ ಅಂತೇಳಿ ಸರ್ಕಾರನ ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ. ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಹಾಡಿಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಅಮ್ಮ. ಇಷ್ಟೆಲ್ಲ ನಮ್ಮ ಕಷ್ಟನ ಹಂಚ್ಕೊಂಡಿರೋದಕ್ಕೆ ನಮ್ಮ ಸಂಸ್ಥೆ ಆಗಿರ್ಬೋದು, ನಮ್ಮ ಸರ್ಕಾರ ಆಗಿರ್ಬೋದು, ಅವ್ರಿಗೆಲ್ಲ ನಮಸ್ಕಾರ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ HD ಕೋಟೆ ತಾಲೂಕಿನ DB ಕುಪ್ಪೆ ಗ್ರಾಮ ಪಂಚಾಯಿತಿಯ ಮಚ್ಚೂರು ಹಾಡಿಯ ನಿವಾಸಿಗರಾದ ಮತ್ತು ಹಾಡಿಯ ಹಿರಿಯರಾದ ಶ್ರೀಮತಿ ಪಾರ್ವತಿರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ, ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20 ಹಾಗೂ ಭಾನುವಾರ ಸಂಜೆ 6:50. ನಿಮ್ಮ ಊರ ಕಥೆ ನಿಮ್ಮ ಜನಧ್ವನಿ 90.8 FM ನಲ್ಲಿ.